ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ನಡೀತಿದೆ. ಈ ಒಂದು ಪ್ರಾಬ್ಲಮ್ಗೆ ಯೂಟ್ಯೂಬ್ದವರಿಗೆ ಸೊಲ್ಯೂಷನ್ ಇಲ್ಲ. ಯಾವೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ. ಆದರೆ ಬಟ್ ಈ ಒಂದು ಪ್ರಾಬ್ಲಮ್ನಿಂದ ಕೆಲವೊಂದಷ್ಟು ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಲೈಫೇ ಮುಗೀತಾ ಇದೆ. ಯೂಟ್ಯೂಬ್ ಲೈಫೇ ಜರ್ನಿ ಸ್ಟಾರ್ಟ್ ಆಗ್ತಾರೆ. ಇದರಿಂದ ಏನಂತ ಅವರೊಂದು ಯೂಟ್ಯೂಬ್ ಲೈಫು ಮುಗಿತಾ ಇದೆ. ಮಿಲಿಯನ್ ಐತೆ ಫಾಲೋವರ್ಸ್ ಇರಲಿ, ಅಂದರೆ ಸಬ್ಸ್ಕ್ರೈಬರ್ಸ್ ಇರಲಿ, ಲಕ್ಷಗಳ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಈ ಒಂದು ಪ್ರಾಬ್ಲಮ್ ಇದೆ. ಅದು ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಒಂದು ಪ್ರಾಬ್ಲಮ್ನಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಕೂಡ ಇರಲ್ಲ. ಯೂಟ್ಯೂಬ್ನಲ್ಲಿ ಈ ಒಂದು ಪ್ರಾಬ್ಲಮ್ಗೆ ಯೂಟ್ಯೂಬ್ದವರೇ ಇದಕ್ಕೆ ಸೊಲ್ಯೂಷನ್ ಕೊಟ್ಟಿಲ್ಲ. ಯಾವೊಬ್ಬ ಯೂಟ್ಯೂಬರ್ಸ್ ನೀವು ನನಗೆ ಕಾಲ್ ಮಾಡಿ ನನಗೆ ಮೆಸೇಜ್ ಮಾಡಿ ಕೇಳಿದ್ರು ಇದಕ್ಕೆ ಸೊಲ್ಯೂಷನ್ ಅನ್ನೋದೇ ಇಲ್ಲ. ಆ ಒಂದು ಪ್ರಾಬ್ಲಮ್ ಆ ರೀತಿ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ನಡೀತೆ. ಈ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾಕಾಗೋದು? ಈ ಒಂದು ಪ್ರಾಬ್ಲಮ್ಮು ತುಂಬ ಈಗಿನಲ್ಲ, ಫಸ್ಟ್ನಿಂದ ಕೂಡ ಇದೆ. ಈ ಒಂದು ಪ್ರಾಬ್ಲಮ್ ಫಸ್ಟ್ನಿಂದ ಕೂಡ ನಡೀತಿದೆ ಯೂಟ್ಯೂಬ್ನಲ್ಲಿ. ಆದರೆ ಬಟ್ ಈ ಒಂದು ಪ್ರಾಬ್ಲಮ್ಗೆ ಯಾವುದಂದರೆ ಯೂಟ್ಯೂಬ್ದವ್ರೆ ಈ ಪ್ರಾಬ್ಲಮ್ಗೆ ಯಾವುದೊಂದು ಸೊಲ್ಯೂಷನ್ ಕೊಟ್ಟಿಲ್ಲ. ಯಾಕಪ್ಪ ಬೇಕಾರೆ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡೋ ಮಿಸ್ಟೇಕೆ ಏನಪ್ಪ ಅನ್ಬೇಕಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಸೇಫಾಗಿ ಹಿಡ್ಕೋಬೇಕಾದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಏನು ಮಾಡ್ತಾರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಏನಪ್ಪ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ನನಗೆ ಜಾಸ್ತಿ ಪೇಮೆಂಟ್ ಆಗಲ್ಲ ಅಂತ ಹೇಳಿ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಅಂತ ಬರುತ್ತೆ. ನಿಮ್ಗೆಲ್ಲರೂ ಕೂಡ ಬರುತ್ತೆ ಸ್ಪಾನ್ಸರ್ಶಿಪ್ ಅಂದರೆ ಪ್ರಮೋಷನ್. ಆದರೆ ಬಟ್ ಆ ಪ್ರಮೋಷನ್ ಅನ್ನೋ ಒಂದು ಆಸೆ ಅಂದರೆ ಅದು ಒಂದು ದುಡ್ಡು ಆಸೆನಿಂದ ಹೇಳ್ಬೇಕಾರೆ ಅವರೊಂದು ಯೂಟ್ಯೂಬ್ ಚಾನಲ್ ಲೈಫೇ ಹಾಳು ಮಾಡ್ಕೋತಾರೆ. ಯಾವ ರೀತಿ ಹೇಳ್ಬೇಕಾರೆ ಜಸ್ಟ್ ಒಂದು ಕಂಪ್ನಿದವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಅಂದರೆ ಅಲ್ಲಿ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ. ಆದರೆ ಬಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒಂದು 5 ನಿಮಿಷದ ವಿಡಿಯೋಗೆ ನಾವು 20 ಅಂದರೆ $1,000 ಕೊಡ್ತೀವಿ, $500 ಕೊಡ್ತೀವಿ, $600 ಕೊಡ್ತೀವಿ, 1,000 ಅಂದರೆ ಒಂದು 5 ನಿಮಿಷ ವಿಡಿಯೋಗೆ 50,000 ಕೊಡ್ತೀವಿ, ಒಂದು 60,000 ಕೊಡ್ತೀನಿ ದುಡ್ಡು ಅಂತ ಹೇಳ್ತಾರೆ. ಜಸ್ಟ್ ಈ ರೀತಿ ಮಾಡ್ತಾರೆ. ಅದಕ್ಕೆ ನೀವು ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಆಸೆ ಪಟ್ಟು ಅಂದರೆ ದುಡ್ಡಿಗೆ ಆಸೆ ಪಟ್ಟು ಏನು ಮಾಡ್ತಾರೆ, ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ತಾರೆ, ಕ್ಲಿಕ್ ಮಾಡಿಬಿಡ್ತಾರೆ. ಆದರೆ ಬಟ್ ಅದರಿಂದ ಏನಂತ ಅವರೊಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಯಾಕಾಗುತ್ತೆ ಅಂದರೆ ಯಾಕಾದ ತಕ್ಷಣ ಇದಕ್ಕೆ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ಸ್ ಈ ಒಂದು ಪ್ರಾಬ್ಲಮ್ಸ್ ಸಾಲ್ವೇ ಇಲ್ಲ. ಆ್ಯಕ್ಚುಲಿ ಅಮೌಂಟು ನನಗೂ ಕೂಡ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದೆ. ಅದರ ಎಕ್ಸಾಂಪಲ್ ಅಮೌಂಟು ನಾನೇ ಹೇಳ್ತಾ ಇದ್ದೀನಿ. ನನಗೂ ಕೂಡ 2 ವರ್ಷದ ಹಿಂದುಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಯಾಕಾಗಿದೆ. ಅದು ಯಾವ ರೀತಿ ಸ್ಪಾನ್ಸರ್ಶಿಪ್ನಿಂದ. ಯಾಕಂದರೆ ಯೂಟ್ಯೂಬ್ನಲ್ಲಿ ನಮಗೆ ಪೇಮೆಂಟ್ ಅನ್ನೋದು ಬರುತ್ತೆ. ಆದರೆ ಬಟ್ ನಾವೇನು ಸ್ವಲ್ಪ ಪಾಕೆಟ್ ಮನಿ ಖರ್ಚಿಗೋಸ್ಕರ ಅಂತ ಹೇಳಿ ಏನು ಮಾಡ್ತೀವಿ, ಯೂಟ್ಯೂಬ್ನಲ್ಲಿ ಸ್ಪಾನ್ಸರ್ಶಿಪ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಅದರ ಸ್ಪಾನ್ಸರ್ಶಿಪ್ನಿಂದ ಏನಾಗುತ್ತೆ, ನಮ್ಮ ಲೈಫೇ ನಾಶ ಆಗುತ್ತೆ. ಅಂದರೆ ನಮ್ಮ ಒಂದು ಲೈಫೇ ಹಾಳಾಗಿ ಹೋಗುತ್ತೆ. ಎಲ್ಲ ಲೈಫ್ ಎಲ್ಲ ಎಂಡ್ ಆಗುತ್ತೆ. ಯೂಟ್ಯೂಬ್ ಜರ್ನಿ 2 ವರ್ಷ ಕಷ್ಟಪಟ್ಟು ಕೂಡ ವೇಸ್ಟ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ನಡೀತಿದೆ. ಯಾಕಪ್ಪ ಬೇಕಾದ್ರೆ ಜಸ್ಟ್ 1 ನಿಮಿಷ ಅಂದರೆ ಜಸ್ಟ್ ಒಂದು 5 ನಿಮಿಷಕ್ಕೆ ಎಷ್ಟು 5 ನಿಮಿಷ ವಿಡಿಯೋಗೆ 20,000 50,000 1 ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳ್ತೀವಿ. ಅದಕ್ಕೆ ನಾವೆಲ್ಲ ಆಸೆ ಪಟ್ಟು ಏನು ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಈಗ ಎಕ್ಸಾಂಪಲ್ಗೆ ನಾನು ಒಂದು ಸೈಡಿಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನನಗೆ ಬಂದಿದೆ ನೋಡಿ, ಜನವರಿ ಮಂತಲ್ಲಿ ಬಂದಿದೆ. ಜಸ್ಟ್ ಒಂದು 30 ಸೆಕೆಂಡ್ಸ್ ವಿಡಿಯೋ ನೋಡ್ಕೊಳ್ಳಿ. 30 ಸೆಕೆಂಡ್ಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದರೆ ಜಸ್ಟ್ ಒಂದು ವಾಟರ್ ಬಾಟಲ್ ಅಂತ ಇದೆ. ಜಸ್ಟ್ ಅದರದ್ದು ನಾನು 30 ಸೆಕೆಂಡ್ಸ್ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ $5,000 ಕೊಡ್ತಾರಂತೆ. $5,000 ಅಂದರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿ ಕ್ಯಾಲ್ಕುಲೇಟರ್ ಮಾಡಿ ಎಷ್ಟು 4,14,000 ಮೇಲ್ಗಡೆ ಚಿಲ್ಲರ್ ಆಗುತ್ತೆ. ಹೌದಲ್ಲ, 4 ಲಕ್ಷ ಅಂದರೆ 4 ಲಕ್ಷ ಮೇಲ್ಗಡೆ ಚಿಲ್ಲರ್ ಆಗುತ್ತೆ. ಇಷ್ಟು ದುಡ್ಡು ಕೇವಲ ಒಂದು 30 ಸೆಕೆಂಡ್ಸ್ ವಿಡಿಯೋ ಅಂದರೆ ಒಂದೇ ವಿಡಿಯೋ 30 ಸೆಕೆಂಡ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ. ಅದು ಬಟ್ ಅದ್ರ ತೆಳಗಡೆ ಒಂದು PDF ಅಂತ ಕಳಿಸಿದ್ದಾರೆ. ಜಸ್ಟ್ ಆ PDF ಮೇಲೆ ನಾನು ಕ್ಲಿಕ್ ಮಾಡಿದರೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗುತ್ತೆ, ಅವ್ರು ಪಾಸ್ವರ್ಡ್ ಕೊಡಿದ್ದಾರೆ. ಆ ಪಾಸ್ವರ್ಡ್ ಹಾಕಿ ನಾವು PDF ಇನ್ ಮಾಡಿ ಇದನ್ನು ಮಾಡಿ ಅಂತ ನಾನು ಕಳಿಸಿದ್ದಾರೆ. ನಾನು ಏನು ಮಾಡಬೇಕು, ಆ ದುಡ್ಡಿಗೆ ಆಸೆ ಪಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕು. ನಾನು ನಿಮಗೆ ಮೇನ್ ಇಂಪಾರ್ಟೆಂಟು, ಒಂದು ವಿಡಿಯೋಗೆ ಎಷ್ಟು ದುಡ್ಡು ಯಾರು ಕೊಡ್ತಾ ಇರೋದು, ಯಾರು ಕೊಡಲ್ಲ. ನೀವು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಪ್ರಮೋಷನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಇರುತ್ತೆ. ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ಎಲ್ಲ ನೋಡ್ಕೊಂಡು ಪ್ರಮೋಷನ್ ಮಾಡ್ಬೇಕು. ಯಾಕಂದ್ರೆ ನಾವು ಯಾವುದೋ ಒಂದು ಲಿಂಕ್ ಬಂದರೆ ಅದರ ಮೇಲೆ ಬಂದಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ದುಡ್ಡು ಬರುತ್ತೆ, ನಾವು ಪ್ರಮೋಷನ್ಗೋಸ್ಕರ ಕ್ಲಿಕ್ ಮಾಡಿರ್ತದೆ. ಆದ್ರೆ ಒಟ್ಟು ಯಾಕಂದ್ರೆ ಸ್ವಲ್ಪ ಇಷ್ಟೇ ಕ್ಲಿಪ್ ಸಿಕ್ಕರೆ ಸಾಕು, ನಮ್ಮ ಮೊಬೈಲ್ ಡಿವೈಸ್ ಯಾಕಾಗಿಬಿಡುತ್ತೆ, ಅದು ಆಟೋಮೆಟಿಕ್ ಸಾಫ್ಟ್ವೇರ್ ಇದಾಗಿಬಿಡುತ್ತೆ. ಈಗ ಜಸ್ಟ್ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನೊಂದು ಮೊಬೈಲ್ ಕೂಡ ಯಾಕಾಗ್ತಿತ್ತು. ಆದ್ರೆ ಒಟ್ಟು ನಾನು ಕ್ಲಿಕ್ ಮಾಡಲಿಲ್ಲ. ಮೊದಲೇ ಮೇನ್ ಇಂಪಾರ್ಟೆಂಟ್ ನನಗೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ನನಗೊಮ್ಮೆ ಅನುಭವ ಆಗಿದೆ. ಅದಕ್ಕೋಸ್ಕರ ಅದನ್ನೇ
ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ತಾನೆ, ದಯವಿಟ್ಟು ಹೇಳ್ತಾನೆ, ಕೈ ಮುಗಿದು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ತೀನಿ, ಯಾಕಾದ್ಮೇಲೆ ಯಾವೊಬ್ಬ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಲ್ಲ, ಯಾವ ಒಂದು ಯೂಟ್ಯೂಬ್ ಟೀಮ್ ಕೂಡ ಸಪೋರ್ಟ್ ಮಾಡಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಏನಪ್ಪ ಅನ್ಬೇಕ್ರೆ ಅದಕ್ಕಿಂತ ಮುಂಚೆ ನೀವು ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ಈ ಪ್ರಾಬ್ಲಮ್ಗೆ ಯಾವುದೋ ಒಂದು ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಇರೋದು ಏನೇ ಒಂದು ಸೊಲ್ಯೂಷನ್ ಆದ್ರೆ ಏನಪ್ಪ ಅನ್ಬೇಕ್ರೆ, ನೀವು ಯಾವುದೇ ಕಾರಣಕ್ಕೂ ಆ ತಡಪಟ್ಟೆ ಆ ರೀತಿ ಪ್ರಮೋಷನ್ ಮೇಲೂ ಆ ಮೇಲೂ ಬಂದರೆ ಯಾವುದೇ ಕಾರಣಕ್ಕೂ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಜಸ್ಟ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಕಷ್ಟಪಟ್ಟು 2 ವರ್ಷದಿಂದ ಸತತವಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿದ್ರಲ್ಲ, ಈ ಚಾನಲೇ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನಾ ಈಗಾಗಲೇ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪ್ರಮೋಷನ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ, ಆದರೆ ಬಟ್ ನೋಡ್ಕೊಂಡು ಮಾಡಿ. ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಆ ರೀತಿ ಮಾಡಕ್ಕೆ ಹೋಗ್ಲಿ. ಆ ರೀತಿ ಬಂದರೆ ನೀವೇನು ತಿಳ್ಕೊಬೇಕು, ಇದು ಫೇಕ್ ಅಂತ ತಿಳ್ಕೊಬೇಕು. ಫೇಕ್ ಅಂತ ತಿಳ್ಕೊಂಡ ತಕ್ಷಣ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ, ಅದ್ರ ರೆಸ್ಪಾನ್ಸ್ ಕೂಡ ಮಾಡೋಕೋಬೇಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಯಾಕಪ್ಪ ಅಂದರೆ ನೀವು ರೆಸ್ಪಾನ್ಸ್ ಮಾಡ್ತಾರ, ಅದ್ರ ಬಟ್ಟು ಆ ರೆಸ್ಪಾನ್ಸ್ ಒಂದು 50,000 ಆಸೆ ಪಟ್ಟು ನಾವು 2 ವರ್ಷ ಕಷ್ಟಪಟ್ಟು ತೊಗೊಂಡಂಥ ನಮ್ಮ ಚಾನೆಲು ಅದು ಕೂಡ ಹೋಗಿಬಿಡುತ್ತೆ. ಅವಾಗ ನಮ್ಗೆ ಸಿಗಲ್ಲ, ಏನು ಮಾಡಿದ್ರು ಕೂಡ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಏನು ಕ್ಲಿಕ್ ಮಾಡೋಕೋಬೇಡಿ, ಏನು ಮಾಡೋಕೋಬೇಡಿ. ಏನು ಮಾಡಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ತಾನಾಗಿ ಯಾವುದೇ ಕಾರಣಕ್ಕೂ ಯಾಕಾಗಲ್ಲ, ಏನು ಮಾಡೋಕ್ಕಲ್ಲ. ನೀವು ಲೈಫ್ ಲಾಂಗ್ ಈಗೇನು ದುಡ್ಡು 50,000 ಕೊಡ್ತಾನೆ ಅದರ ಡಬಲ್ ನೀವು ಅರ್ನ್ ಮಾಡ್ಬೋದು ಯೂಟ್ಯೂಬ್ನಿಂದ. ತಿಳ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾ, ಯೂಟ್ಯೂಬ್ ಅನ್ನೋದು ನಿಮ್ಮ ಲೈಫು. ಅದು ಆ ಲೈಫ್ ನೀವು ಕಟ್ಟಬೇಕು. ಆ ಲೈಫ್ ನೀವು ಏನು ಮಾಡಬೇಕು, ಎಚ್ಚರಿಕೆಯಿಂದ ನಡೆಸಬೇಕು. ಯಾಕಂದರೆ ಯೂಟ್ಯೂಬ್ನಲ್ಲಿ ಹಲವಾರು ಇದು ಬರುತ್ತೆ. ಯಾಕಂದರೆ ಅವ್ರು ಲಿಂಕ್ ಕಳಿಸೋದು, ಇವ್ರು ಲಿಂಕ್ ಕಳಿಸೋದು, ಆ ಲಿಂಕ್ ಕಳಿಸೋದು, ಈ ಲಿಂಕ್ ಕಳಿಸೋದು ಮಾಡ್ತಾರೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಹೇಳ್ತೀನಿ, ದಯವಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೊಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಪ್ರಮೋಷನ್ ನೋಡಿ ಮಾಡ್ಕೊಳ್ಳಿ. ಆದ್ರೆ ಬಟ್ ಒಂದು ವಿಡಿಯೋಗೆ ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ದುಡ್ಡು ಕೊಡ್ತೀನಿ ಅಂತ ತಕ್ಷಣ ನೀವು ಎಲ್ಲರೂ ಆಸೆ ಪಡ್ಕೋಬೇಕು. ನಾನು ಕೂಡ ಆಸೆ ಪಟ್ಟಿದ್ದು $5,000 ಎಷ್ಟು ಹೋಗ್ತೀನಿ, 4 ಲಕ್ಷ ಜಸ್ಟ್ ಒಂದು ವಿಡಿಯೋಗೆ ಅಂತ ತಕ್ಷಣ 30 ಸೆಕೆಂಡ್ಸ್ ವಿಡಿಯೋ ಇಷ್ಟು ದುಡ್ಡು ಕೊಡ್ತಾರೆ. ನಾನು ಕೂಡ ನೋಡ್ಬೇಕಲ್ಲ ಅಂತಲೇ ಅದು ನೋಡಿದೆ. ಆದ್ರೆ ಬಟ್ ಅದು ಫೇಕ್ ಇದೆ. ಈ ರೀತಿ ನಿಮಗೂ ಕೂಡ ಬಂದಿರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಪ್ರಾಬ್ಲಮ್ ಎಲ್ಲಿ ಕೂಡ ಸಾಲ್ವ್ ಇಲ್ಲ. ಆ ಸಾಲ್ವ್ ಇರೋದು, ಆ ಪ್ರಾಬ್ಲಮ್ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ಇರೋದು ಒಂದೇ, ಅದು ಏನು, ನೀವು ಏನು ಕ್ಲಿಕ್ ಮಾಡೋಂಗಿಲ್ಲ. ಜಸ್ಟ್ ಇಷ್ಟೇ ನೋಡಿ. ಪ್ರತಿಯೊಬ್ಬರು ಕೂಡ ಯಾರು ಕೂಡ ಆಸೆ ಪಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಈ ಒಂದು ಪ್ರತಿಯೊಬ್ಬರು ಕೂಡ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಕೂಡ ಇಲ್ಲಿವರೆಗೆ ನೋಡಿದ್ರೆ ಪ್ರತಿಯೊಬ್ಬರು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಯಾವುದೊಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದೋ ಒಂದು ಆಗಿರ್ಬೋದು, ಪ್ರತಿಯೊಬ್ಬರು ಈ ಒಂದು ಶೇರ್ ಮಾಡಿ ಅವ್ರು ಎಲ್ಲರೂ ಕೂಡ ಗೊತ್ತಾಗಲಿ ಅಂತ ಈ ಒಂದು ನಾನು ನಿಮಗೆ ಎಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಹೇಳ್ತಾನೆ, ತುಂಬ ಇಂಪಾರ್ಟೆಂಟ್, ಅರ್ಜೆಂಟಾಗಿ ಈ ಒಂದು ಮಾಡಿದ್ದೀನಿ ಎಲ್ಲರಿಗೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಲೈಕ್ ಮಾಡ್ಕೊಳ್ತಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಶೇರ್ ಮಾಡಿ ಅಂತ ಇವತ್ತು ಮುಂಚೆ ಪ್ರತಿಯೊಬ್ಬ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲರಿಗೆ ಹೇಳ್ತೀನಿ, ಮತ್ತೆ ಎಲ್ಲ ಸಬ್ಸ್ಕ್ರೈಬರ್ಸ್ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲ ಹೇಳ್ತೀನಿ, ಫಸ್ಟ್ ಅಂದರೆ ನೀವು ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀರಾ, ಆ ಕಷ್ಟಪಟ್ಟಿದ್ದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಿ, ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟು ಬಂದಿರ, ಜಸ್ಟ್ ಒಂದು ಲಿಂಕ್ನಿಂದ ನಿಮ್ಮ ಲೈಫೇ ಖರಾಬಾಗಿ ಹೋಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಕ್ಲಿಕ್ ಮಾಡೋಕೆ ದಯವಿಟ್ಟು ಅಂತ ಪ್ರತಿಯೊಬ್ಬರು ಕೂಡ ಜನರು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.